ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಇವತ್ತು ನಾನು ಟೆಕ್ನೋ ಕಡೆಯಿಂದ ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಆಗಿ ತುಂಬಾ ಚೆನ್ನಾಗಿದೆ. ಅದುವೇ ಟೆಕ್ನೋ ಪವರ್ ಸ್ಲಿಮ್ 5G ಸ್ಮಾರ್ಟ್ ಫೋನ್. ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ನಮ್ಮ ಯೂಟ್ಯೂಬ್ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ಟೆಕ್ನೋ ಪೋವಾ ಸ್ಲಿಮ್ 5G ಸ್ಮಾರ್ಟ್ ಫೋನ್. ಮೊದಲಿಗೆ ಒಂದು ರ್ಯಾಮ್, ಇದು 1 ರೀತಿ ರ್ಯಾಮ್ ಇದೆ. 8GB 120 ಸ್ಟೋರೇಜ್. ನೆಕ್ಸ್ಟ್ ಒಂದು ರ್ಯಾಮ್ ಮತ್ತು ಸ್ಟೋರೇಜ್. ಮೊದಲಿಗೆ ಒಂದು ರ್ಯಾಮ್ LPDDR4X ರ್ಯಾಮ್, ಸ್ಟೋರೇಜ್ UFS 2.2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ವೇಟ್ ಅಂಡ್ ಥಿಕ್ನೆಸ್. ಮೊದಲಿಗೆ ವೇಟ್ ನೋಡೋ ಸ್ನೇಹಿತರೆ, ಇದು 156 ಗ್ರಾಮ್ ವೇಟ್ ಹೊಂದಿದೆ. ನೆಕ್ಸ್ಟ್ ಒಂದು ಥಿಕ್ನೆಸ್ 5.95 mm ಥಿಕ್ನೆಸ್ ಹೊಂದಿದೆ. ನೆಕ್ಸ್ಟ್ ಒಂದು ಪ್ರೊಸೆಸರ್ ಮೀಡಿಯಾಟೆಕ್ ಡೈಮೆನ್ಸಿಟಿ 6004, ತುಂಬಾ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ನೆಕ್ಸ್ಟ್ ಒಂದು ಆಂಡ್ರಾಯ್ಡ್ 15 ಹೊಂದಿದೆ. ಟೆಕ್ನೋ ಕಡೆಯಿಂದ iOS 15 ಹೊಂದಿದೆ. ಎಷ್ಟು ವರ್ಷ ಅಪ್ಡೇಟ್ ಅಂದ್ರೆ 1 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್, 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್. ನೆಕ್ಸ್ಟ್ ಒಂದು ಡಿಸ್ಪ್ಲೇ ನೋಡ ಸ್ನೇಹಿತರೆ, ಟೆಕ್ನೋ ಕಡೆಯಿಂದ 6.78 ಇಂಚಿನ 3D ಕರ್ವ್ ಡಿಸ್ಪ್ಲೇ ಹೊಂದಿದೆ. 1K ಬ್ರೈಟ್ನೆಸ್ 1270 ಇಂಟು 2724 ಬ್ರೈಟ್ನೆಸ್ ಹೊಂದಿದೆ. 144 ಹರ್ಟ್ಸಿನ 220 ರಿಲೀಸ್ ಸಮೇತ ಫೋನ್ ಅಲ್ಲಿ ಹೊಂದಿದೆ. ನೆಕ್ಸ್ಟ್ ಒಂದು ಬ್ಯಾಟ್ರಿ ನೋಡಿ ಸ್ನೇಹಿತರೆ, 5160 mAh ಬ್ಯಾಟ್ರಿ ಹೊಂದಿದೆ. 45 ವ್ಯಾಟ್ ಚಾರ್ಜರ್, ಟೈಪ್ ಸಿ ಕೇಬಲ್. ನೆಕ್ಸ್ಟ್ ಒಂದು ಕ್ಯಾಮರಾ, ಬ್ಯಾಕ್ ಸೈಡ್ ಅಲ್ಲಿ 2 ಕ್ಯಾಮರಾ ಇದೆ. ಮೊದಲ ಕ್ಯಾಮರಾ ಉಂಟು 50 MP, ಎರಡನೇ ಕ್ಯಾಮರಾ ಉಂಟು 2 MP ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮರಾ ಉಂಟು 13 MP ಕೊಟ್ಟಿದ್ದಾರೆ. ಫೋಟೋಸ್ ಆಗಿರೋ ವಿಡಿಯೋಸ್ ಆಗಿರೋ ಬಹಳ ಒಳ್ಳೆ ರೀತಿಯಲ್ಲಿ ಬರ್ತದೆ. ನೆಕ್ಸ್ಟ್ ಉಂಟು ವೈಫೈ 5 ಕೊಟ್ಟಿದ್ದಾರೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ. IP ರೇಟಿಂಗ್ ಬಂದ್ಬಿಟ್ಟು IP64, ವಾಟರ್ ರೆಸ್ಟ್ ಕೊಟ್ಟಿದ್ದಾರೆ. NFC ಇಲ್ಲ ಫೋನ್ ಅಲ್ಲಿ. ನೆಕ್ಸ್ಟ್ ಉಂಟು ಪ್ರೈಸ್ ರೇಟಿಂಗ್. ಓಕೆ ಫ್ರೆಂಡ್ಸ್, ನೋಡೋದು ಟೆಕ್ನೋ ಪೋವಾ ಸ್ಲಿಮ್ 5G ಸ್ಮಾರ್ಟ್ ಫೋನ್. ತುಂಬಾ ತಿನ್ನಾಗಿದೆ, ಯಾಕೆಂದರೆ 5.95 mm ಥಿಕ್ನೆಸ್, ತುಂಬಾ ಲೈಟ್ ವೇಟ್ ಫೋನ್ ಆಗಿದೆ. ಜಗತ್ತಿನ 2ನೇ ಇದು ಸ್ಮಾರ್ಟ್ ಫೋನ್ ಆಗಿದೆ, ತಿನ್ನೆಸ್ ಸ್ಮಾರ್ಟ್ ಫೋನ್ ಆಗಿದೆ. ಓಕೆ, ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಮುನ್ನಡೆಸುವ. ಥ್ಯಾಂಕ್ ಯು, ಧನ್ಯವಾದ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ, ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.